ಸರ್, ಈಗ ಕರೋನಾ ನಂತರದಲ್ಲಿ ಫಿಟ್ನೆಸ್ ಬಗ್ಗೆ ಜನರಿಗೊಂದು ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಹೆಚ್ಚು ವರ್ಕೌಟ್ಗಳನ್ನು ಮಾಡ್ತಾರೆ, ಜಿಮ್ಗೆ ಹೋಗ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಜಿಮ್ನಲ್ಲಿ ಸ್ವಲ್ಪ ಓವರ್ ಆಗಿ ಮಾಡೋದು, ಓವರ್ ಟೈಮ್ ಮಾಡೋದು, ಹೆಚ್ಚು ಮಾಡೋದು ಕೂಡ ಹಾರ್ಟ್ ಅಟ್ಯಾಕ್ ರಿಸ್ಕನ್ನು ಜಾಸ್ತಿ ಮಾಡ್ತಾ ಇದೆಯಾ ಅಂತೇಳಿ ಕೆಲವು ಸೆಲೆಬ್ರಿಟಿಗಳ ಇತ್ತೀಚಿನ ಡೆತ್ ಕೂಡ ಆ ಥರ ಸಜೆಸ್ಟ್ ಮಾಡಿದೆ. ಈ ವಿಷಯದಲ್ಲಿ ತಾವು ಏನು ಹೇಳ್ತೀರಿ? ಈಗ ಸೆಡೆಂಟರಿ ಲೈಫ್ ಸ್ಟೈಲ್ ಅಂದರೆ ಏನು, ಎಕ್ಸಸೈಸ್ ಮಾಡದಿರೋದು ಒಂದು ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಪ್ರೀ ಡಿಸ್ಪೋಸನ್ ಅಂತ ಹೇಳ್ತೀವಿ, ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಎಲ್ಲರೂ ಎಕ್ಸಸೈಸ್ ಮಾಡಿ ಅಂತ ಅಡ್ವೈಸ್ ಮಾಡ್ತೀವಿ. ಅದು ಮಾಡೋಕ್ಕಿಂತ ಮುಂಚೆ ನಾವು ಯಾವ ಥರ ಎಕ್ಸಸೈಸ್ ಮಾಡ್ತೀವಿ ಅನ್ನೋದು ಮುಖ್ಯ. ಈಗ ಎಕ್ಸಸೈಸಲ್ಲಿ 3 ಥರ ವಿಂಗಡಣೆ ಮಾಡ್ಬೋದು. ಒಂದು ಐಸೋಟ್ರೋನಿಕ್ ಅಂತ ಹೇಳ್ತೀವಿ. ಅಂದರೆ ಏನು, ಕಾರ್ಡಿಯೋ ಅಂತ ಹೇಳೋದು ಕಾಮನ್ ಆಗಿ. ಅಂದರೆ ಈಗ ಲಾರ್ಜ್ ಗ್ರೂಪ್ ಆಫ್ ಮಸಲ್ಸ್ ಬಾಡಿಯಲ್ಲಿ, ಈಗ ಬ್ರಿಸ್ಕ್ ವಾಕ್ ಮಾಡಿದರೆ, ರನ್ನಿಂಗ್ ಮಾಡಿದರೆ, ಜಾಗಿಂಗ್ ಮಾಡಿದರೆ, ಸ್ವಿಮ್ಮಿಂಗ್ ಮಾಡಿದರೆ ಹೋಲ್ ಬಾಡಿಯಲ್ಲಿ ಮಸಲ್ಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ. ಅವೆಲ್ಲ ಕಾರ್ಡಿಯೋಸ್ಕಲ್ ಬೆನಿಫಿಟ್ ಇರುತ್ತೆ. ಈ ಥರ ಕಾರ್ಡಿಯೋ ಅಂತ ಏನು ಎಕ್ಸಸೈಸ್ ಮಾಡ್ತೀವಿ, ಅದು ಮಾಡೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿರೋ ರಕ್ತನಾಳಗಳ ಸಂಕುಚಿತ ಸ್ವಭಾವ ಜಾಸ್ತಿ ಆಗುತ್ತೆ. ಆರ್ಟರೀಸ್ ಡೈಲಟೇಷನ್ ಕನ್ಸ್ಟ್ರಕ್ಷನ್ ಅಂತ ಏನು ಹೇಳ್ತೀವಿ, ಅದು ಪದೇ ಪದೇ ಆಗ್ತಾ ಇದ್ರೆ ಆ ಆರ್ಟರಿ ಲೈನಿಂಗ್ ಇರುತ್ತೆ ಎಂಡೋಥೆಲಿಯಂ ಅಂತ, ಅದ್ರ ಹೆಲ್ತ್ ಚೆನ್ನಾಗಿರುತ್ತೆ. ಅದು ಹೆಲ್ತ್ ಚೆನ್ನಾಗಿದ್ರೆ ಪದೇ ಪದೇ ಬ್ಲಾಕ್ಗಳು ಆಗೋದಿಲ್ಲ. ಸೊ ನಾವು ಕಾರ್ಡಿಯೋ ಅಂತ ಅನ್ನೋದೇನಿದೆ, ಈಗ ವಾಕಿಂಗ್ ಮಾಡೋದಾಗಲಿ, ಬ್ರಿಸ್ಕ್ ವಾಕಿಂಗ್ ಆಗಲಿ, ಅಥವಾ ಈ ಏರೋಬಿಕ್ ಎಕ್ಸಸೈಸ್ ಏನಿದೆ, ಇದನ್ನ ಜಾಸ್ತಿ ಮಾಡಬೇಕು, ಅಂದರೆ ರೆಗ್ಯುಲರ್ ಮಾಡ್ತಾ ಇರಬೇಕು. ಐಸೋಟೋನಿಕ್ ಅಂತ ಹೇಳ್ತೀವಿ, ಅಂದರೆ ಬಾಡಿ ಬಿಲ್ಡಿಂಗ್ ಎಕ್ಸಸೈಸಸ್, ವೇಟ್ ಲಿಫ್ಟಿಂಗ್ ಎಲ್ಲ. ಅದು ಬಾಡಿ ಶೇಪ್ ಬರೋದಕ್ಕೆ, ಮಸಲ್ ಟೋನ್ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಕಾರ್ಡಿಯೋ ಬೆನಿಫಿಟು ಇದೆ ಅದರಲ್ಲಿ. ಎಲ್ಲರೂ ಈಗ ಒಂದು 10 ವರ್ಷ ಸಡನ್ ಲೈಫ್ ಮಾಡಿರ್ತಾರೆ, ಸಡನ್ ಒಂದಿನ ಜಿಮ್ಗೆ ಹೋಗ್ಬಿಟ್ಟು ಎಲ್ಲ ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅಂಥವ್ರಿಗೆ ಈ ಥರ ರಿಸ್ಕ್ ಆಗಿ, ಅಂತ ಹಾರ್ಟ್ ಅಟ್ಯಾಕ್ ಆಗಿ ಅಥವಾ ಸಡನ್ ಕಾರ್ಡಿಯಕ್ ಡೆತ್ ಅಂತ ಹೇಳ್ತೀವಿ, ಆಗೋ ಚಾನ್ಸ್ ಜಾಸ್ತಿ. ಅದು ಯಾಕೆಂದರೆ ಈಗ 20+ ಏಜ್ ಆದವರು ಎಕ್ಸಸೈಸ್ ಫಸ್ಟ್ ಟೈಮ್ ಹೋಗಿದ್ದ ಮುಂಚೆ ಒಂದ್ಸಲ ಎಕೋಕಾರ್ಡಿಯೋಗ್ರಾಮ್ ಮಾಡಿದರೆ ಬೈ ಬರ್ತ್ ಏನಾದರೂ ಹಾರ್ಟಲ್ಲಿ ಡಿಫೆಕ್ಟ್ಸ್ ಇದೆ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಹಾರ್ಟ್ ವೀಕ್ ಇದ್ರೆ ಗೊತ್ತಾಗುತ್ತೆ, ಅಥವಾ ವ್ಯಾಲ್ವರ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ, ಹಾರ್ಟಲ್ಲಿ ವಾಲ್ವ್ ಚಿಕ್ಕದಾಗಿದ್ದು ವಾಲ್ವ್ ಲೀಕೇಜ್ ಗೊತ್ತಾಗುತ್ತೆ. ಸ್ಟ್ರಕ್ಚರಲ್ ಹಾರ್ಟ್ ಡಿಸೀಸ್ ಏನಿಲ್ಲ ಅಂತ ಎಕೋ ಅಲ್ಲಿ ಗೊತ್ತಾದ ಮೇಲೆ ಒಂದು ಟ್ರೆಡ್ಮಿಲ್ ಟೆಸ್ಟ್ ಮಾಡ್ಬೋದು. TMT ಅಲ್ಲಿ ಏನಾಗುತ್ತೆ, ನಮಗೆ ಎಕ್ಸಸೈಸ್ ಕೆಪಾಸಿಟಿ ಗೊತ್ತಾಗುತ್ತೆ ಈ ಸ್ಟೇಜ್ ಆಫ್ ಎಕ್ಸಸೈಸ್. ಯಾಕಂದರೆ ಅದೊಂದು ಕಂಟ್ರೋಲ್ಡ್ ಮೆಥಡ್ ಆಫ್ ಟೆಸ್ಟಿಂಗ್ ದ ಪರ್ಸನ್ಸ್ ಎಬಿಲಿಟಿ ಟು ಡೂ ಎಕ್ಸಸೈಸ್. ನಮಗೆ ಫಸ್ಟ್ ಸ್ಟೇಜಲ್ಲಿ 2 miles per hour ಇರುತ್ತೆ, ಆಮೇಲೆ 3 miles per hour, ಈ ಥರ ಸ್ಪೀಡ್ ಜಾಸ್ತಿ ಮಾಡ್ತಾ ಹೋಗ್ತೀವಿ, ಇಂಕ್ರೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರ ರೆಸ್ಟಿಂಗ್ ಹಾರ್ಟ್ ರೇಟ್ ಎಷ್ಟಿರುತ್ತೆ, ಎಕ್ಸಸೈಸ್ ಮಾಡಿದಾಗ ಎಷ್ಟು ಹಾರ್ಟ್ ರೇಟ್ ಇನ್ಕ್ರಿಮೆಂಟ್ ಆಗುತ್ತೆ, ಅದ್ರ ಜೊತೆಗೆ ECGನ ವೇರಿಯೇಷನ್ ಬರ್ತದ. ಪೋಸ್ಟ್ ಟೆಸ್ಟ್ ರಿಕವರಿ ಅಂತ ಹೇಳ್ತೀವಿ, ಎಕ್ಸಸೈಸ್ ಮಾಡಿ ಆದಮೇಲೆ ಅವ್ರ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ ಅಚೀವ್ ಆದ್ರೆ ಅವ್ರ ಏಜ್ಗೆ, ಈಗ 220 ಏಜ್ ಅಂತ ಹೇಳಿದಾಗ ಅವ್ರ ಏಜ್ ತಕ್ಕಾಗಿ ಅವ್ರ ಹಾರ್ಟ್ ರೇಟ್ ಅಚೀವ್ ಮಾಡಬೇಕಾಗುತ್ತೆ. ಅಷ್ಟು ಹಾರ್ಟ್ ರೇಟ್ ಅಚೀವ್ ಆದಾಗ ಅವ್ರಿಗಿನ್ನ ಸಿಂಪ್ಟಮ್ ಬರ್ತದ ಅಥವಾ ECG ವೇರಿಯೇಷನ್ ಬರ್ತದೆ ನೋಡ್ತೀವಿ. ಏನೂ ಬಂದಿಲ್ಲ ಅಂದರೆ ಈ ಪರ್ಸನ್ ಎಕ್ಸಸೈಸ್ ಮಾಡೋಕ್ಕೆ ಫಿಟ್ ಇದ್ದಾನೆ ಅಂತ ಅನ್ನೋ ಥರ. ಸೊ ಇಟ್ ಇಸ್ ಅನ್ ಅಬ್ಜೆಕ್ಟಿವ್ ವೇ ಆಫ್ ಟೆಸ್ಟಿಂಗ್ ಒನ್ಸ್ ಓನ್ ಕೆಪಾಸಿಟಿ. ಅವ್ರಿಗೆ ಎಷ್ಟು ಮಾಡೋಕ್ಕಾಗುತ್ತೆ, ಮಾಡೋಕ್ಕಾಗಲ್ಲ ಅನ್ನೋದು TMT ಮಾಡಿಬಿಟ್ಟು ಮಾಡ್ಬೋದು. ಈ ಕೆಲವರಿಗೆ ಮಾನಸರು ಹೋಗೋರು ಕೂಡ TMT ಮಾಡಿಬಿಟ್ಟು ಕಳಿಸ್ಕೊಡ್ತೀವಿ ಅಲ್ಲಿಗೆ, ಅಂದರೆ ಸಾಯಾಟಿಡ್ ಹೋಗ್ಬೇಕಾದ್ರೆ ವೆದರ್ ಅವ್ರ ಬಾಡಿ ಫಿಟ್ ಇದೆಯಲ್ಲ ಅನ್ನೋ ಥರ. ಹಾಗೆ ಯಾರಾದ್ರೂ ಜಿಮ್ಗೆ ಹೋಗಿದ್ದ ಮುಂಚೆ ಅಥವಾ ಅಥ್ಲೆಟಿಕ್ ಪರ್ಫಾರ್ಮೆನ್ಸ್, ಈಗ ಸ್ಪೋರ್ಟ್ಸ್ ಆಕ್ಟಿವಿಟಿ ಹೋಗಿದ್ದ ಮುಂಚೆ ಒಂದ್ಸಲ ಎಕೋ ಟ್ರೆಡ್ಮಿಲ್ ಟೆಸ್ಟ್ ಮಾಡಿ ಅವ್ರದ್ದು ಹಾರ್ಟ್ ಚೆನ್ನಾಗಿದೆ ಅಲ್ಲಿ ಚೆಕ್ ಮಾಡಿಬಿಟ್ಟು ಆಮೇಲೆ ದೇ ಕ್ಯಾನ್ ಗೋ. ಆ್ಯಂಡ್ ಯಾವುದೇ ಎಕ್ಸಸೈಸ್ ಶುರು ಮಾಡಿದ ಮುಂಚೆ ಗ್ರಾಜುವಲ್ ಆಗಿ ಶುರು ಮಾಡೋದು ಒಳ್ಳೆಯದು. ಇಟ್ ಶುಡ್ ಬಿ ಅ ಜಾಯ್ಫುಲ್ ಮೂಮೆಂಟ್ ದೆನ್ ವರ್ಕ್ ಫೋರ್ಸ್. ಅಂದರೆ ಇದನ್ನ ಒಂದು ಡ್ಯೂಟಿ ಥರ ಮಾಡಲೇಬೇಕು ಅಂತ ಹೋಗಿಂತ ಇಟ್ ಬಿಕಮ್ ಅ ಪಾರ್ಟ್ ಆಫ್ ಅವರ್ ಲೈಫ್ ಸ್ಟೈಲ್. ಅದರಲ್ಲಿ ಇನ್ನು 3ನೇ ಥರ ಎಕ್ಸಸೈಸ್ ಬರೋದು ರಿಲ್ಯಾಕ್ಸಿಂಗ್ ಅಥವಾ ಸ್ಟ್ರೆಚಿಂಗ್ ಎಕ್ಸಸೈಸ್ ಕರ್ಬೋದು, ಯೋಗ ಪ್ರಾಣಾಯಾಮ ಅಂತ ಹೇಳ್ಬೋದು. ಈಗ ಸ್ಟ್ರೆಸ್ ಬಗ್ಗೆ ಆಗಲೇ ನಮ್ಮ ಕೊಲ್ಲಿಗೆ ಹೇಳಿದ್ದಾರೆ. ಸ್ಟ್ರೆಸ್ ಕಂಟ್ರೋಲ್ ಮಾಡೋದಕ್ಕೆ ನಾವು 7 to 8 hours ಅನ್ಇಂಟರಪ್ಟ್ ಸ್ಲೀಪ್ ಹಾಗೆ ಇಂಪಾರ್ಟೆಂಟು. ಹಾಗೆ ಈ ಮೈಂಡ್ನ ನಾವು ಇಂದ್ರಿಯಗಳನ್ನ ಗೆದ್ದವನೇ ಜಿತೇಂದ್ರ ಅಂತ ಹಾಗೆ ಹೇಳ್ತಾರಲ್ಲ, ಅಂದರೆ ನಾವು ನಮ್ಮ ಸೆನ್ಸಸ್ನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ತೀವಿ ಅಷ್ಟು ನಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸೊ ಸೆನ್ಸಸ್ನ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ನಾವು ಈ ಯೋಗ ಪ್ರಾಣಾಯಾಮ ಅನ್ನೋದು ನಮ್ದು ಓನ್ ಭಾರತೀಯ ಸಂಸ್ಕೃತಿಯಲ್ಲಿ ಬಂದಿರೋದು. ಅಂದರೆ ನಾವು ಯೋಗ ಮಾಡಿದಷ್ಟು ನಮ್ಮ ಮೈಂಡ್ ಕಂಟ್ರೋಲ್ ಆಗುತ್ತೆ, ನಮ್ಮಲ್ಲಿ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಅದನ್ನು ನಾವು ನಮ್ಮ ರುಟೀನ್ ಅಭ್ಯಾಸಗಳಲ್ಲಿಂದ ಇನ್ವಾಲ್ವ್ ಮಾಡ್ಕೋಬೇಕು. ಸೊ ಎಕ್ಸಸೈಸ್ಗಳಲ್ಲಿ 3 ಥರ ಹೇಳಿದೆ ನಾನು. ಕಾರ್ಡಿಯೋ ಎಕ್ಸಸೈಸ್ ಫಾರ್ ಹಾರ್ಟ್ ಹೆಲ್ತ್ ಆ್ಯಂಡ್ ಹೋಲ್ ಬಾಡಿ. ಐಸೋಟೋನಿಕ್ ಎಕ್ಸಸೈಸ್ ಅಂದರೆ ಬಾಡಿ ಬಿಲ್ಡಿಂಗ್ ಅಥವಾ ಮಸಲ್ ಶೇಪ್ ಬರೋದಕ್ಕೆ. ಅವೆರಡು ಹೆಲ್ತ್ ಬೆನಿಫಿಟ್ ಇದೆ. ಜೊತೆಗೆ ಸ್ಟ್ರೆಸ್ ಕಂಟ್ರೋಲ್ ಮಾಡೋದಕ್ಕೆ ನಾವು ಯೋಗ ಪ್ರಾಣಾಯಾಮ ಮಾಡ್ಬೋದು. ಕೆಲವರು ಕೇಳ್ತಾರೆ, ಸರ್ ನಾನು ದಿನ ಯೋಗ ಮಾಡ್ತೀನಿ ಸಾಕು, ವಾಕಿಂಗ್ ಹೋಗೋದು ಆಗುತ್ತಾ ಅಂತ. ಸೊ ಯೋಗದಿಂದ ಸ್ವೆಟ್ಟಿಂಗ್ ಆಗೋದಿಲ್ಲ. ನಾವು ಫಿಸಿಕಲ್ ಆಕ್ಟಿವಿಟಿ ಏನು ಮಾಡ್ತೀವಿ, ನಾವು ಸ್ವೆಟ್ಟಿಂಗ್ ಆದರೆ ಎಷ್ಟೊಂದು ಎನರ್ಜಿ ಕ್ಯಾಲೋರಿ ಬರ್ನ್ ಆಗುತ್ತೆ. ಅದ್ರ ಜೊತೆಗೆ ಈಗ ಎಂಡೋಥೆಲಿಯಂ ಹೆಲ್ತ್ ಅಂತ ಹೇಳಿದೆ, ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಯಾವುದು ಬಾಡಿ ಸ್ವೆಟ್ ಮಾಡುತ್ತೆ ಅಟ್ಲೀಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಆದರೂ ದಿನ ಎಕ್ಸಸೈಸ್ ಮಾಡಲೇಬೇಕು.